ನಾಲ್ಗೆಯ ರುಚಿ ಡಬಲ್ ಮಾಡುವಂತಹ ಒಂದೊಳ್ಳೆ ಚಟ್ನಿ ರೆಸಿಪಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ಮೂಲಂಗಿ ಚಟ್ನಿನ ಮಾಡುವ ವಿಧಾನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಸಿಂಪಲ್ ಆಗಿ ಮಾಡಿರು ತುಂಬಾನೇ ರುಚಿಯಾಗಿರುತ್ತೆ. ಹಾಗೆಯೇ ಇದನ್ನ ಒಂದು ವಾರದಿಂದ 15 ದಿನ ಸ್ಟೋರ್ ಮಾಡ್ಕೊಳ್ಬಹುದು ಫ್ರಿಜ್ಜಲ್ಲಿಟ್ಟು. ಬನ್ನಿ ಈ ಸಿಂಪಲ್ ಆಗಿರುವಂತಹ ರುಚಿಕರವಾಗಿರುವಂತಹ ಮೂಲಂಗಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಟ್ನಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸನ್ನು ಹಚ್ತೇನೆ. ಬಾಣಲೆಗೆ ಸ್ವಲ್ಪ ಎಣ್ಣೆನ ಸೇರಿಸ್ತೇನೆ. ಎಣ್ಣೆ ಲೈಟಾಗಿ ಬಿಸಿಯಾಗಿದ್ದೇನೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ಸೇರಿಸ್ಕೊಳ್ಬೇಕಾಗುತ್ತೆ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು, ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಜೀರಿಗೆನ ಸೇರಿಸ್ತೇನೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇವೆಲ್ಲವನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ಉದ್ದಿನ ಕಾಳು ಲೈಟಾಗಿ ಕಲರ್ ಚೇಂಜ್ ಆಗಿದ್ದೇನೆ. ಇದಕ್ಕೆ ನಾನಿಲ್ಲಿ ಒಣಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ ಒಂದು 4 ಒಣಮೆಣಸಿನ್ಕಾಯಿ ಹಾಗೆಯೇ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ ಎರಡನ್ನು ನಾನಿಲ್ಲಿ ಬಳಸ್ತಾ ಇದ್ದೇನೆ. ಇವನ್ನು ಸಹ ಸೇರಿಸಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ಒಣಮೆಣಸಿನ್ಕಾಯಿ ಗರಿ ಗರಿ ಆಗಬೇಕು, ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇವೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಈಗ ಇವನ್ನ ಒಂದು ಪ್ಲೇಟಿಗೆ ಸಪ್ರೇಟ್ ಆಗಿ ತೆಗೆದುಕೊಳ್ತೇನೆ. ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆನ ಸೇರಿಸಿ ಇದಕ್ಕೆ 1 ಮೀಡಿಯಂ ಗಾತ್ರದ ಈರುಳ್ಳಿನ ಸೇರಿಸ್ತಾ ಇದ್ದೇನೆ. ಚಿಕ್ಕದಾದಂತಹ 2 ಮೂಲಂಗಿನ ನಾನಿಲ್ಲಿ ಸಿಪ್ಪೆನ ಎರೆದು ಈ ಸೈಜಿಗೆ ಕಟ್ ಮಾಡಿದ್ದೇನೆ. ನೋಡ್ಬೋದು ನಾನಿಲ್ಲಿ 2 ಚಿಕ್ಕ ಮೂಲಂಗಿ ತೆಗೆದುಕೊಂಡಿದ್ದೇನೆ. ದೊಡ್ಡದಾದಲ್ಲಿ ಒಂದಾದರೆ ಸಾಕಾಗುತ್ತೆ. ಇವನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈರುಳ್ಳಿ ಈ ರೀತಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈಗ ಇದಕ್ಕೆ 2 ಕಡ್ಡಿ ಆಗುವಷ್ಟು ಕರಿಬೇವನ್ನು ಸೇರಿಸ್ತೇನೆ. ಹಾಗೆಯೇ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ತೇನೆ. ಸ್ವಲ್ಪ ಅರಿಶಿನ ಸೇರಿಸಿ ನಂತರ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಸೇರಿಸಿ ಇದೆಲ್ಲವನ್ನ ಮಿಕ್ಸ್ ಮಾಡ್ತಾ 1-2 ನಿಮಿಷ ಲೋ ಫ್ಲೇಮಲ್ಲಿ ನಾವು ಇವೆಲ್ಲವನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಮೂಲಂಗಿನ ಕೆಲವರು ತಿನ್ನಲಿಕ್ಕೆ ಇಷ್ಟಪಡಲ್ಲ, ಅಂಥವ್ರಿಗೆ ಈ ರೀತಿ ಚಟ್ನಿನ ಮಾಡಿಕೊಟ್ವಿ ಅಂದರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ತುಂಬಾನೇ ರುಚಿಯಾಗಿರುತ್ತೆ ಈ ಚಟ್ನಿ ರೆಸಿಪಿ ಅಂತೂ. ಸ್ವಲ್ಪ ಫ್ರೈ ಮಾಡಿದ್ದೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಮತ್ತೆ 1 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ತೇನೆ. ನೋಡಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ 1 ನಿಮಿಷ ಇದನ್ನ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನ ಫುಲ್ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಅನಂತರ ಮೊದಲಿಗೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಈ ಕಡಲೆಬೇಳೆ ಉದ್ದಿನ ಕಾಳು ಮಿಶ್ರಣವನ್ನ ಚಿಕ್ಕ ಮಿಕ್ಸಿ ಜಾರಿಗೆ ಸೇರಿಸಿ ಇದನ್ನ ನೀರನ್ನು ಹಾಕ್ತೇನೆ ಇದನ್ನ ರುಬ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ರುಬ್ಬಿದ್ದೇನೆ. ಈಗ ಇದೇ ಮಿಕ್ಸಿ ಜಾರಿಗೆ ನಂತರ ಫ್ರೈ ಮಾಡಿಟ್ಟಂತಹ ಈರುಳ್ಳಿ ಮೂಲಂಗಿ ಮಿಶ್ರಣವನ್ನ ಸೇರಿಸ್ತಾ ಇದ್ದೇನೆ. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನೀರನ್ನ ಸ್ವಲ್ಪನೂ ಹಾಕ್ತೇನೆ ಇದನ್ನ ತರಿಯಾಗಿ ರುಬ್ಕೊಳ್ಬೇಕು. ಸ್ವಲ್ಪನೂ ನೀರನ್ನ ಹಾಕ್ತೇನೆ ಈ ಚಟ್ನಿನ ರುಬ್ಬೋದ್ರಿಂದ ಜಾಸ್ತಿ ದಿನ ಈ ಚಟ್ನಿನ ಸ್ಟೋರ್ ಮಾಡ್ಕೊಳ್ಬೋದು. ನೋಡಿ ಚಟ್ನಿನ ಈ ರೀತಿ ಸ್ವಲ್ಪ ತರಿಯಾಗಿ ಇರೋ ರೀತಿ ರುಬ್ಕೋಬೇಕಾಗುತ್ತೆ. ಆಗ್ಲೇ ತುಂಬಾನೇ ರುಚಿ ಅನ್ಸೋದು ಈ ಚಟ್ನಿ ರೆಸಿಪಿ. ನೋಡಿ ಚಟ್ನಿ ರೆಡಿ ಆಯಿತು. ಇದನ್ನ ಒಂದು ಪ್ಲೇಟಿಗೆ ಅಥವಾ ಬಟ್ಲಿಗೆ ತೆಗೆದುಕೊಳ್ತೇನೆ. ಅನಂತರ ಇದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಒಗ್ಗರಣೆನ ಕೊಡ್ತಾ ಇದ್ದೇನೆ. ಒಗ್ಗರಣೆನ ಸೇರಿಸಿ ಇದೆಲ್ಲವನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಒಗ್ಗರಣೆನ ಸೇರಿಸಿ ಚೆನ್ನಾಗಿ ಇದೆಲ್ಲವನ್ನ ಮಿಕ್ಸ್ ಮಾಡ್ಕೊಂಡ್ವಿ ಎಂದಲ್ಲಿ ನಾಲ್ಗೆಯ ರುಚಿ ಹೆಚ್ಚಿಸುವಂತಹ ಮೂಲಂಗಿ ಚಟ್ನಿ ರೆಸಿಪಿ ರೆಡಿಯಾದಂಗೆನೆ. ನೋಡಿದ್ರಲ್ಲ, ತುಂಬಾನೇ ಸಿಂಪಲ್ ಆಗಿ 5 ನಿಮಿಷದಲ್ಲೇ ರುಚಿಕರವಾಗಿರುವಂತಹ ಚಟ್ನಿ ಮಾಡುವ ವಿಧಾನ. ಈ ಚಟ್ನಿ ಅಂತೂ ಮೂಲಂಗಿಯಿಂದ ಮಾಡಿದ್ವಿ ಅಂತಲೂ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಮೂಲಂಗಿ ಇಷ್ಟಪಡಲ್ಲ ಅನ್ನೋರು ಸಹ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈ ಚಟ್ನಿ ರೆಸಿಪಿ ಅಂತೂ. ಈ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಈ ರೆಸಿಪಿ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.